ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೇನೇ ತಮ್ಮಿ ಹೀಗೆ ಮಾತಾಡ್ತಿದ್ಯಾ ನೀನು? ಅವಳೀಗ ಸಾಮಾನ್ಯ ಹುಡುಗಿ ಅಲ್ಲ ಕಣೆ, ರಾಯರ ಮನೆಗೆ ಸೊಸೆಯಾಗಿ ಬರ್ತಿರೋಳು, ನೆನಪಿರ್ಲಿ. ರೀ, ಈ ಮನೆಗಾಗ್ಲಿ ನಮಗಾಗ್ಲಿ ಅವಳ ಅವಶ್ಯಕತೆ ಇಲ್ಲ. ಈ ಅಗಸ್ತ್ಯನಿಗೆ ತಲೆ ಸರಿ ಇರ್ಲಿಲ್ಲ ಅನ್ಸುತ್ತೆ. ತನ್ ಪಾಡಿಗೆ ತಾನು ಹೋಗ್ತಿದ್ದ ತಲೆನೋವನ್ನ ಮತ್ತೆ ಎಳ್ಕೊಂಡ್ ಬಂದಿದ್ದಾನೆ. ಯಾವನು ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಇವಳನ್ನ ಎಳ್ಕೊಂಡು ಹೋಗ್ತಾ ಇದ್ದ. ಇವನ್ಯಾಕೆ ಅವರಿಬ್ರ ಮಧ್ಯೆ ಹೋಗ್ಬೇಕಿತ್ತು? ಅದೇ ಮತ್ತೆ ಅಲ್ಲ, ಆರಾಮಾಗಿ ಚಾಯಿನ್ ಜೊತೆ ಜಾಲಿ ರೈಡ್ ಮಾಡ್ಕೊಂಡಿರೋದು ಬಿಟ್ಟು ಈ ಫೈಟು ಥ್ರಿಲ್ಲು ಇದೆಲ್ಲ ಯಾಕೆ ಬೇಕಿತ್ತು ಇವನ್ಗೆ? ಯಾರಂತೆ ಅವಳನ್ನ ಕಿಡ್ನಾಪ್ ಮಾಡಿದ್ದು? ಹಾ, ಅದು ಅತ್ತಿಗೆಮ್ಮ ಏನೋ ಹೇಳಿದ್ರು. ಏನದು? ಛೇ, ನಾಲ್ಗೆ ತುದಿಲಿದೆ ಆದ್ರೆ ಆಚೆ ಬರ್ತಾ ಇಲ್ವಲ್ಲ. ಏನದು? ದಮ್ಮಿ, ಇದೇನೆ ದಮ್ಮಿ? ಏನು ಮಾತಾಡ್ತಾನೆ ಇಲ್ಲ? ನನಗೀಗ ಅಗಸ್ತ್ಯ ಭಕ್ತಿನ ಕಾಪಾಡಿದ್ದು ಒಳ್ಳೇದೇ ಅನಿಸ್ತಾ ಇದೆ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಏನಾಯ್ತೆ ದಮ್ಮಿ ನಿನ್ಗೆ? ಉಪಾಯ ಹೊಳಿತು. ಉಪಾಯನ? ಏನದು? ಸಮಯ ಬಂದಾಗ ಹೇಳ್ತೀನಿ. ಅಯ್ಯ, ತೂ ಅದೇನು ಸಮಯನೋ ಏನೋ. ಥತ್ತೇರಿಕೆ, ಯಾವಾಗ ಯಾರ ಕಡೆ ತಿರುಗುತ್ತೋ ಈ ಸಮಯ ಅನ್ನೋದು ಗೊತ್ತೇ ಆಗಲ್ಲ. ಹೇ ದಮ್ಮಿ, ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೆ, ಮರ್ತೆ ಹೋಯ್ತು. ಈಗ ಕೇಳ್ಬಿಡ್ತೀನಿ. ಅಲ್ಲ, ಮನೆ ಮುಂದೆ ಪಲ್ಲಕ್ಕಿ ಬಂದಾಗ ಮನುಷ್ಯಂಕ್ರಮ ಒಂದೇ ಸಲ ಉತ್ತರನ ಯಾಕೆ ಹೇಳಲಿಲ್ಲ ಅಂತಾನೆ ಅರ್ಥ ಆಗ್ಲಿಲ್ಲ. ಅಷ್ಟೇ ಅಲ್ಲ, ಆ ಗುರುಗಳ ಶಿಷ್ಯ ಇದ್ನಲ್ಲ ಶ್ರೀಕಾಂತನ್ ಕಾಲ್ಗೆ ಹೆಂಗ್ ಸಿಕ್ಕಾಕೊಂಡ ಅಂತಾನೆ ಅರ್ಥ ಆಗ್ಲಿಲ್ಲ ನೋಡು. ಇವಾಗ ಆ ವಿಷಯ ಅನಾವಶ್ಯಕ. ಅಯ್ಯೋ, ಅರ್ಥ ಮಾಡ್ಕೊಳ್ಳೆದಮ್ಮಿ. ನೋಡು, ಈಗ ಅದೇ ಜಾಗದಲ್ಲಿ ಬೇರೆ ಯಾರೇ ಸಿಕ್ಕಾಕೊಂಡಿದ್ರು ನಂಗೇನು ತೊಂದರೆ ಇರ್ತಿರ್ಲಿಲ್ಲ. ಆದ್ರೆ ಈ ಗುರುಗಳ ಶಿಷ್ಯನೇ ಯಾಕೆ ಅಂತ. ಈ ತರದ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡು ಹೋದ್ರೆ ಅಚಿಂದನ್ ಹಿಡ್ದಿರೋ ಹುಚ್ಚು ನಿಮ್ಗೂ ಹಿಡಿಯತ್ತೆ. ಬೇಡ್ದಿರೋ ವ್ಯಕ್ತಿಗಳ ವಿಚಾರ ನಮಗ್ ಯಾಕೆ? ಇನ್ ಮುಂದೆ ನಮ್ ಗುರಿ ಹದ್ದಿನಷ್ಟೇ ಆಕ್ಯುರೇಟ್ ಆಗಿರ್ಬೇಕು. ಲಾಭ ಇದ್ರೆ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಓ, ಆದ್ರೂ ನಿನಗೆ ಗುರುಗಳನ್ ಕಂಡ್ರೆ ಆಗ್ಲೇ ಏನ್ ಉಪಾಯ ಅಂತ ಕೇಳಿದ್ರಲ್ಲ, ಇವಾಗ ಹೇಳ್ತೀನಿ, ಕೇಳಿಸ್ಕೊಂಡು. ಹಾ, ಇಷ್ಟೊತ್ತಲ್ಲಿ ಎಲ್ಲ ಹೋಗ್ತಿದ್ಯಾ? ಎಷ್ಟು ಧೈರ್ಯ ಇದ್ರೆ ಭಕ್ತಿನ ಮುಡ್ತಾನ ಅವನು. ಬಿಡಲ್ಲ ಅವನನ್ನ. ಅವನು ಮುಟ್ಟಿದ್ದು ಯಾರ ಮನೆ ಸೊಸೆನ ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕು. ದಾಮಿನಿ ಮನೆಯವ್ರಿಗೆ ತೊಂದರೆ ಕೊಟ್ರೆ ಏನಾಗುತ್ತೆ ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ತೀನಿ. ಬೇಡ ದಾಮಿನಿ, ಆತರ ಪಡಬೇಡ. ಇಲ್ಲ ಅಮ್ಮ, ಇಷ್ಟು ದಿನ ಆ ಕೋದಂಡ ಶಾಂತಾರಾಮ ನನಗೆ, ನನ್ನ ಮನೆಗೆ ಅಷ್ಟೇ ಯಾಕೆ, ನನ್ನ ಮಕ್ಕಳಿಗೆಲ್ಲ ಇಷ್ಟು ಹಿಂಸೆ ಕೊಡ್ತಾ ಇದ್ರು. ನಾನು ಅದನ್ನೆಲ್ಲ ಹೋಗ್ಲಿ ಪಾಪ ಅಂತ ಸಹಿಸ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ನ ಮನೆಗೆ ಸೊಸೆಯಾಗಿ ಬರೋ ಭಕ್ತಿನ ಮುಟ್ಟೋದಕ್ಕೆ ಧೈರ್ಯ ಮಾಡಿದ್ದಾರೆ ಅಂದ್ರೆ ಅವ್ರಗಳಿಗೆಲ್ಲ ಶಾಂತಿ ಪಾಠ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಅಮ್ಮ. ನಿನ್ನೆ ಕೋಪನ್ ಒಪ್ಕೋಬೇಕಾದ್ದೆ, ಆದ್ರೆ ಸಾಯಿಸುವಷ್ಟಲ್ಲ ಅಮ್ಮ. ಇದು ಮುತ್ತು ಮಾತ್ರ ಪಾಠ ಅಲ್ಲ. ಹೆಣ್ಣು ಮಕ್ಕಳನ್ನ ಕೆಟ್ಟದಾಗ ನಡೆಸ್ಕೊಳ್ಳೋ ಪ್ರತಿಯೊಬ್ಬನಿಗೂ ಜೀವಂತ ಉದಾಹರಣೆ.
ಇಷ್ಟಕ್ಕೂ ಏನ್ ಅನ್ಕೊಂಡಿದ್ದಾನ ಅವನು? ಆತರ ಒಳ್ಳೇದಲ್ಲಮ್ಮ. ಮತ್ತೇನ್ ಮಾಡ್ಬೇಕು? ಅಮ್ಮ, ಶಾಸ್ತ್ರಿಗಳ ಮನೆಯವರು ಖಂಡಿತವಾಗ್ಲೂ ಮುತ್ತನ ದಂಡಿಸೋ ಪ್ರಯತ್ನ ಅಂತೂ ಮಾಡಿರಲ್ಲ. ಶ್ರೀಕಾಂತ್ ಕೋಪ ಬಂದ್ರು ಶಾರದಮ್ಮ ಅವನ್ ಬಾಯ್ನ ಮುಚ್ಚಿರ್ತಾರೆ. ಯಾಕೆಂದ್ರೆ ಈ ವಿಚಾರ ಆಚೆ ಗೊತ್ತಾದ್ರೆ ಜನ ಅವಳ ನಡತೆ ಬಗ್ಗೆ ಏನ್ ಮಾತಾಡ್ತಾರೋ, ಇದು ಜೀವನ ಪೂರ್ತಿ ಅವಳಿಗೆ ಕಪ್ಪು ಚಿಕ್ಕಿಯಾಗಿ ಉಳ್ಕೊಳ್ಳುತ್ತೆ ಅನ್ನೋ ಭಯಕ್ಕೆ. ಸತ್ಯವೇ ಅಲ್ವಾ? ಕಾಲ ಸರಿದ್ರು ಮಾತುಳಿಯುತ್ತೆ ದಾಮಿನಿ. ಅಮ್ಮ, ನಾನು ಹೇಳ್ತಾ ಇರೋದು ಸರಿ. ಈಗ ನೀವು ನನ್ ವಿಷಯನೇ ತಗೊಳ್ಳಿ. ರಾಯರ್ ಹೋದ್ಮೇಲೆ ನಾನ್ ಗಟ್ಟಿಯಾಗಿ ನಿಂತು ಅವ್ರ ಜವಾಬ್ದಾರಿ ತಗೊಂಡಾಗ ಜನ ಹೇಗೆಲ್ಲ ಮಾತಾಡಿದ್ರು. ನಾನೇನಾದ್ರೂ ಅವ್ರಗಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ನಾನಿವತ್ತು ಈ ರೀತಿ ಇರೋದಕ್ಕಾಗ್ತಿತ್ತ? ನನ್ಗೊಂದು ಅರ್ಥ ಆಗ್ತಿಲ್ಲ. ಹೆಣ್ಮಕ್ಳು ಅನುಭವಿಸೋ ಪ್ರಸವ ವೇದನೆಗಿಂತ ದೊಡ್ಡದು ಈ ಜನ ಆಡೋ ಮಾತು. ತಪ್ಪು ಮಾಡಿದವ್ರಿಗೆ ತಪ್ಪು ಯಾವುದು ಅಂತ ಗೊತ್ತಾದ್ರೆ ತಾನೆ ಸರಿ ಯಾವುದು ಅಂತ ಅರ್ಥ ಆಗೋದು. ನೀನ್ ಹೇಳುವಷ್ಟೂ ಮಾತು ಸರಿ ದಾಮಿನಿ. ಆದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ಇವತ್ತಷ್ಟೇ ಈ ಮನೆ ಸೊಸೆ ಬಗ್ಗೆ ದೇವಿ ಅಪ್ಪಣೆ ಕೊಟ್ಟಿದ್ದಾಳೆ. ಅಂಥ ದಿನನೇ ಅನಾಹುತ ಆಗ್ಬಿಟ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ಮತ್ತೆ ಆ ಭಕ್ತಿ ಮೇಲೆ ಕಳಂಕ ಹೊರಿಸಿದಂಗ ಆಗುತ್ತಲ್ವ ದಾಮಿನಿ? ಕೆಲವು ಹೆಣ್ಮಕ್ಳಿಗೆ ಒಂದು ಚಿಕ್ಕ ಕಳಂಕ ತಾಗಿದ್ರು ಸಾಕು, ಜೀವನ ಪೂರ್ತಿ ಅವ್ರು ಕೊರಗ್ತಾ ಕೂತಿರ್ತಾರೆ. ಇನ್ನು ಕೆಲವರು ಕಳಂಕ ಹೊತ್ಕೊಳ್ಳೋಕಾಗದೆ ಪ್ರಾಣನೇ ಬಿಟ್ಟು ಬಿಡ್ತಾರೆ. ಎಲ್ರೂ ನಿನ್ನ ಹಾಗೆ ಯೋಚನೆ ಮಾಡ್ತಾರೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ ದಾಮಿನಿ. ಅರ್ಥ ಮಾಡ್ಕೋ.